ಆದ್ಯ ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ ಸ್ವಾಗತ. ನಾನು ನಿಮ್ಮ ಸತೀಶ್ ಪವಾರ್. ಚನ್ನಗಿರಿ ತಾಲೂಕಿನ ವ್ಯಾಪ್ತಿಯಲ್ಲಿ ಶೈಕ್ಷಣಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡಲಾಗಿದ್ದು, ತಲಾ 20 ಲಕ್ಷ ರು ವೆಚ್ಚದ 2 ಅಂಗನವಾಡಿ ಹೈಟೆಕ್ ಕಟ್ಟಡಗಳು ಸೇರಿದಂತೆ ಒಟ್ಟು ಚನ್ನಗಿರಿ ಪಟ್ಟಣದ ವ್ಯಾಪ್ತಿಯಲ್ಲಿ 1,18 ಲಕ್ಷ ರುಗಳ ಕಾಮಗಾರಿಗಳ ಗುದ್ದಲಿ ಪೂಜೆಯನ್ನು ಬುಧವಾರ ನಿರ್ವಹಿಸಲಾಗಿದೆ ಅಂತೇಳಿ ಶಾಸಕರಾದಂತಹ ಬಸವರಾಜ ವಿಶ್ವಗಂಗಾ ಹೇಳಿದರು. ಬುಧವಾರ ಪಟ್ಟಣ ವ್ಯಾಪ್ತಿಯ ಜೂನಿಯರ್ ಕಾಲೇಜು ಪ್ರೌಢಶಾಲಾ ವಿಭಾಗದ ಆವರಣದಲ್ಲಿ 20 ಲಕ್ಷ ರು ವೆಚ್ಚದ ನೂತನ ಹೈಟೆಕ್ ಅಂಗನವಾಡಿ ಕಟ್ಟಡಕ್ಕೆ ಗುದ್ದಲಿ ಪೂಜೆಯನ್ನು ನೆರವೇರಿಸಿ ಮಾತನಾಡಿ, ರಾಜ್ಯ ಸರ್ಕಾರವು ಶೈಕ್ಷಣಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡಿದ್ದು, ಸಾಕಷ್ಟು ಕೊಠಡಿಗಳಿಗೆ ಅನುದಾನವನ್ನು ಬಿಡುಗಡೆ ಮಾಡಿದೆ. ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಲ್ಲಿಯೂ ಸಹ ಕ್ಷೇತ್ರದ ಅಭಿವೃದ್ಧಿಗೆ ಸಾಕಷ್ಟು ಹಣವನ್ನು ಬಿಡುಗಡೆ ಮಾಡಲಾಗಿದೆ ಅಂತ ಸಹ ಹೇಳಿದರು. ಇಂದು ಚನ್ನಗಿರಿ ಪಟ್ಟಣದಲ್ಲಿ ಅಗತ್ಯವಿರುವಂತಹ ಶಾಲಾ ಕೊಠಡಿಗಳು ಹಾಗೆಯೇ ಚನ್ನಗಿರಿ ಪಟ್ಟಣದ 2 ಅಂಗನವಾಡಿಗಳಿಗೆ ತಲಾ 20 ಲಕ್ಷ ರು ವೆಚ್ಚದಲ್ಲಿ ನೂತನ ಕಟ್ಟಡಗಳನ್ನು ನಿರ್ಮಾಣ ಮಾಡಿ ಕತ್ತಲು ಕಳೆಯುತ್ತ ಬಾಳು ಬೆಳಗೆಂದು ಹಾರತಿ ಬೆಳಗೋಣ, ಕತ್ತಲು ಕಳೆಯುತ್ತ ಬಾಳು ಬೆಳಗೆಂದು ಹಾರತಿ ಬೆಳಗೋಣ, ಕತ್ತಲು ಕಳೆಯುತ್ತ ಬಾಳು ಬೆಳಗೆಂದು ಹಾರತಿ ಬೆಳಗೋಣ. ಸಂದರ್ಭದಲ್ಲಿ ಶಿಶು ಅಭಿವೃದ್ಧಿ ಅಧಿಕಾರಿಗಳಾದಂತಹ ನಿರ್ಮಲಾ ಹಾಗೆಯೇ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯರಾದಂತಹ ಶ್ರೀಕಾಂತ್ ಹಾಗೆಯೇ ಕಾಂಗ್ರೆಸ್ ಮಹಿಳಾ ಘಟಕದ ಅಧ್ಯಕ್ಷೆ ಜ್ಯೋತಿ ಕೋರಿ, ಮೇಲ್ವಿಚಾರಕರಾದಂತಹ ಪ್ರೇಮ, ಪುರಸಭೆ ಮಾಜಿ ಸದಸ್ಯರಾದಂತಹ ಶ್ರೀಕಾಂತ್ ಚವ್ಹಾಣ್ ಹಾಗೆಯೇ ಕಾಂಗ್ರೆಸ್ ಮುಖಂಡರಾದಂತಹ ಅನಿಲ್, ಗಿರೀಶ್ ಸಂತಬೇನೂರು ಗ್ಯಾಲಕ್ಸಿ ಹಾಗೆಯೇ ಪುರಸಭೆಯ ಮುಖ್ಯಾಧಿಕಾರಿಯಾದಂತಹ ಮಂಜುನಾಥ್ ಹಾಗೆಯೇ ಆರೋಗ್ಯಾಧಿಕಾರಿಯಾದಂತಹ ಶಿವರುದ್ರಪ್ಪ, ಅಂಗನವಾಡಿ ಶಿಕ್ಷಕಿಯರಾದಂತಹ ಶೋಭಾ ಹಾಗೆಯೇ ಕಮಲಾ, ರೂಪಾ, ಗೀತಾ, ಪಾರ್ವತಿ, ಸುನೀತಾ ಇತರರು ಈ ಸಂದರ್ಭದಲ್ಲಿ ಹಾಜರಿದ್ದರು. ಚನ್ನಗಿರಿ ಪಟ್ಟಣದ ಒಂದು ಕ್ವಾರ್ಟರ್ಸ್ ಏರಿಯಾದಲ್ಲಿ ಈ ಅಂಗನವಾಡಿ ಕಟ್ಟಡ ನಿರ್ಮಾಣವಾಗಲಿದ್ದು, ಸಾಕಷ್ಟು ಜನ ಪೊಲೀಸ್ ಅಧಿಕಾರಿಗಳ ಚಿಕ್ಕ ಮಕ್ಕಳು ಸಹ ಈ ಅಂಗನವಾಡಿ ಕಟ್ಟಡಕ್ಕೆ ಒಂದು ಶಾಲೆಗೆ ಬರಲಿದ್ದಾರೆ. ಹಾಗೆಯೇ ಸಾಕಷ್ಟು ಈ ಆಸ್ಪತ್ರೆ ಸೇರಿದಂತೆ ಈ ಹಿಂಭಾಗದ ಎಲ್ಲ ಜನರಿಗೆ ಸಹ ಸಾಕಷ್ಟು ಅನುಕೂಲವಾಗಲಿದೆ ಅಂತೇಳಿ ಸಹ ಈ ಸಂದರ್ಭದಲ್ಲಿ ಶಾಸಕರು ಹೇಳಿದರು. ಹಾಗೆಯೇ ಶಿಶು ಅಭಿವೃದ್ಧಿ ಇಲಾಖೆಯ ವತಿಯಿಂದ ಶಾಸಕರಿಗೆ ಸಹ ಸನ್ಮಾನಿಸಿ ಗೌರವಿಸಲಾಯಿತು. ಹಾಗೆಯೇ ಶೀಘ್ರವೇ ಹಾಗೆ ಉತ್ತಮವಾದ ಕಟ್ಟಡವನ್ನು ನಿರ್ಮಾಣ ಮಾಡಿಕೊಡುವಂತೆ ಗುತ್ತಿಗೆದಾರರಿಗೆ ಶಾಸಕರು ಈ ಸಂದರ್ಭದಲ್ಲಿ ಸೂಚನೆಯನ್ನು ನೀಡಿದರು. ಗುಣಮಟ್ಟದ ಕಾಮಗಾರಿಯನ್ನು ಮಾಡುವುದರಿಂದ ಮಕ್ಕಳಿಗೆ ಒಂದು ಉತ್ತಮ ಸೌಲಭ್ಯ ದೊರೆಯಲಿದೆ ಅಂತೇಳಿ, ಹಾಗೆಯೇ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ವಿವಿಧ ಮುಖಂಡರು ಸಹ ಹಾಜರಿದ್ದರು. ಚನ್ನಗಿರಿ ಪಟ್ಟಣದಲ್ಲಿ ಸುಮಾರು 118 ಲಕ್ಷ ರು ವೆಚ್ಚದಲ್ಲಿ ಸುಮಾರು 6 ಶಾಲಾ ಕೊಠಡಿಗಳು, 3 ಅಂಗನವಾಡಿ ಕೊಠಡಿಗಳ ಶಂಕುಸ್ಥಾಪನೆಯನ್ನು ಇವತ್ತು ನೆರವೇರಿಸಲಾಯಿತು. ಏನು ನಮ್ಮ ಸರ್ಕಾರ ಬಂದ ಮೇಲೆ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡಬೇಕು ಅನ್ನೋ ನನ್ನ ಧ್ಯೇಯ ಇತ್ತು. ಅದಕ್ಕೆ ಪೂರಕವಾಗಿ ಇವತ್ತು ಸರ್ಕಾರ ನಾನು ಯಾವ ರೀತಿ ಶಾಲೆಗಳ ಡೆವಲಪ್ಮೆಂಟಿಗೆ ಅನುದಾನ ಕೇಳ್ತೀನಿ, ಆ ಮೂಲಕ ಅನುದಾನ ಕೊಟ್ಟು ಇವತ್ತು ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಡಿ ಸುಮಾರು 118,70,000 ರೂಪಾಯಿನ ಅನುದಾನವನ್ನು ಇವತ್ತು ಗುದ್ದಲಿ ಪೂಜೆ ಮಾಡಿ ನಾನು ಕೆಲಸವನ್ನು ಪ್ರಾರಂಭಿಸಿದೆ.